ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತದಲ್ಲಿ ಕೃಷ್ಣ ಪರಮಾತ್ಮನು ಅರ್ಜುನನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದ. ಅದರಲ್ಲಿ ಕರ್ಮ ಅಂದ್ರೇನು, ಅಧಿದೈವ ಅಂದ್ರೇನು, ಪರಬ್ರಹ್ಮ ಅಂದ್ರೇನು, ಈ ಮುಂತಾದ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದ. ಈ ನಿರಾಕಾರ ಬ್ರಹ್ಮದ ಮೇಲೆ ಬೀಳುವ ಇಂದ್ರಿಯಗಮ್ಯ ಆಕಾರಗಳೆಂಬ ಮುದ್ರೆಯನ್ನೇ ಕರ್ಮ ಅನ್ನುವ ಉತ್ತರವನ್ನು ಇಲ್ಲಿ ಪರಮಾತ್ಮ ಕೊಟ್ಟಿದ್ದ. ಏನು? ನಿರಾಕಾರ ಬ್ರಹ್ಮದ ಮೇಲೆ ಬೀಳುವ ಇಂದ್ರಿಯಗಮ್ಯ ಆಕಾರಗಳೆಂಬ ಮುದ್ರೆಯನ್ನೇ, ಇಂದ್ರಿಯಗಳ ಮುಖಾಂತರವಾಗಿ ಕಾಣ್ತಕ್ಕಂಥಕ್ಕೆ ಏನು ಆಕಾರಗಳು ಕಾಣಿಸ್ಕೊಳ್ತಾವಲ್ಲ, ಇವುಗಳ ಮುದ್ರೆ ಆ ಸೀಲ್ ಹಾಕ್ತಾರೆ ನೋಡಿ. ಅಂದರೆ ಯಾವುದೋ ಒಂದು ಕಾರ್ಯ ಜರುಗ್ತಾ ಇರ್ತದೆ, ಇದನ್ನು ಕರ್ಮ ಅಂತ ಕರೆದ್ರು. ಈಗ ನಾನು ಸಂಕ್ಷೇಪದಿಂದ ಅಧಿಭೂತವನ್ನು ನಿರೂಪಿಸುವೆನು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಧಿಭೂತ ಅಂದ್ರೇನು, ಅಧಿದೈವ ಅಂದ್ರೇನು ಅಂತ ಕೇಳಿದ್ಯಲ್ಲಪ್ಪ. ಅದರಲ್ಲಿ ಅಧಿಭೂತ ಅಂದರೆ ಏನು ಅದನ್ನು ನಿನಗೆ ಹೇಳ್ತೀನಿ ಕೇಳು ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾನೆ. ಮೇಘಗಳು ಕಂಡು ಕಾಣದಂತೆಯೂ ತೋರಿಕೆಗೆ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದರೂ ನಿಜತ್ವಕ್ಕೆ ನಶ್ವರವಾಗಿಯೂ ಪಂಚಭೂತಗಳ ಪರಸ್ಪರ ಮಿಶ್ರಣಾಂಶದಿಂದ ನಿರ್ಮಿಸಲ್ಪಟ್ಟದ್ದಾಗಿಯೂ ಭೂತಗಳನ್ನು ಆಶ್ರಯಿಸಿಕೊಂಡು ಅವುಗಳ ಮಿಶ್ರತೆಯಿಂದ ತೋರುವುದಾಗಿಯೂ ನಾಮರೂಪಗಳಿಂದ ಕೂಡಿರುವ ಭೂತಗಳ ಸಂಯೋಗವು ಬಿಡುತ್ತಲೇ ನಶಿಸುವಂತಹುದನ್ನೇ ಅಧಿಭೂತವೆನ್ನುವರು. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಧಿಭೂತ ಅಂದ್ರೆ ಏನು ಅಂತ. ಇಲ್ಲಿ ಮೇಘಗಳು ಕಂಡು ಕಾಣದಂತೆಯೂ, ಮೋಡಗಳು ಈಗ ಆಕಾಶವನ್ನು ನೋಡಿದಾಗ ಮೋಡಗಳು ಕಾಣಿಸ್ತವೆ, ಕಂಡು ಕಾಣದಂತೆಯೂ ಕಾಣಿಸ್ಕೊಳ್ತವೆ, ಅದರಲ್ಲಿ ಇಲ್ಲ. ತೋರಿಕೆಗೆ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದರೂ ನಿಜತ್ವಕ್ಕೆ ನಶ್ವರವಾಗಿಯೂ, ಆಕಾಶದಲ್ಲಿ ಮೋಡ ಅಂತಕ್ಕಂಥದ್ದು ನಿಜವಾಗಿ ನೋಡೋದಾದ್ರೆ ಅಲ್ಲಿ ಇಲ್ಲ, ಆದರೆ ಕಾಣಿಸ್ಕೊಳ್ತಾ ಇದೆ, ಕಂಡು ಕಾಣದಂಗೆ ಅದು ಇದೆ. ಪಂಚಭೂತಗಳ ಪರಸ್ಪರ ಮಿಶ್ರಣಾಂಶದಿಂದ ನಿರ್ಮಿಸಲ್ಪಟ್ಟದ್ದಾಗಿಯೂ, ಪಂಚಭೂತಗಳ ಮಿಶ್ರಣಾಂಶ ಅಂದರೆ ಅಗ್ನಿ, ವಾಯು, ಜಲ, ಪೃಥ್ವಿ, ಆಕಾಶ ತತ್ವಗಳನ್ನು 5 ಭಾಗಗಳನ್ನಾಗಿ ಮಾಡಿ ಅದರಲ್ಲಿ ಒಂದೊಂದು ಭಾಗ, ಈ ಎಲ್ಲ 5 ಭಾಗಗಳಿಂದ ಒಂದೊಂದು ಪಂಚೀಕರಣವನ್ನು ನೋಡಿದಿರಲ್ಲ ನೀವು, ಒಂದೊಂದು ಭಾಗವನ್ನು ಸೇರಿಸಿದಾಗ ಯಾವ ಯಾವ ತತ್ವಗಳು ಉತ್ಪತ್ತಿ ಆಗುತ್ತೆ ಅಂತ ಹೇಳಲ್ಪಟ್ಟಿದೆ ಜ್ಞಾನಿಗಳಿಂದ. ಇವುಗಳಿಂದ ಏನಾಗುತ್ತೆ, ಜಗತ್ತು ವಿಸ್ತಾರವಾಗಿ ಕಾಣ್ತಾ ಇದೆ. ಈಗ ಇವು ಸೃಷ್ಟಿಸಲ್ಪಟ್ಟದ್ದಾಗಿಯೂ, ಒಂದೊಂದರಿಂದ ಮಿಶ್ರಣಾಂಶದಿಂದ ನಿರ್ಮಿಸಲ್ಪಟ್ಟದ್ದಾಗಿಯೂ ಭೂತಗಳನ್ನು ಆಶ್ರಯಿಸಿಕೊಂಡು ಅವುಗಳ ಮಿಶ್ರತೆಯಿಂದ ತೋರುವುದಾಗಿಯೂ, ಮುಖ್ಯವಾಗಿ ಈ ಪಂಚಭೂತಗಳನ್ನೇ ಆಶ್ರಯಿಸಿಕೊಂಡು ಈ ಮಿಶ್ರಣಗಳೆಲ್ಲ ನಮಗೆ ಕಾಣಬರ್ತಾ ಇದೆ. ಅದಷ್ಟೇ ಅಲ್ಲ, ಏನಾಗ್ತಾ ಇದೆ, ಕಾಣುವುದರ ಜೊತೆಗೆ ನಾಮರೂಪಗಳಿಂದ ಕೂಡಿರುವ ಭೂತಗಳ ಸಂಯೋಗವು ಬಿಡುತ್ತಲೇ ನಶಿಸುವಂತಹುದನ್ನೇ ಅಧಿಭೂತವೆನ್ನುವರು. ಇವೇನು ಮಾಡ್ತವೆ, ಕಾಣಿಸ್ಕೊಳ್ತವೆ, ನಶಿಸ್ತವೆ, ಕಾಣಿಸ್ಕೊಳ್ತವೆ, ನಶಿಸ್ತವೆ. ಇವುಗಳನ್ನು ಅಧಿಭೂತ ಅಂತ ಕರೀತಾರೆ. ಅಧಿದೈವವನ್ನೇ ಪುರುಷನೆಂದು ತಿಳಿದುಕೊಳ್ಳಬೇಕು. ಈಗ ಈ ಅಧಿಭೂತವಾಯಿತು. ಅಧಿದೈವ ಅಂದರೆ ಯಾವುದಂದರೆ ಇವೆಲ್ಲದರಲ್ಲಿಯೂ ಅಧಿಷ್ಠಾನನಾಗಿರ್ತಕ್ಕಂಥ ಚೈತನ್ಯ ವಸ್ತುವೇ ಅಧಿದೈವನೆಂದು ತಿಳಿದುಕೊಳ್ಳಬೇಕು. ಪ್ರಕೃತಿಯಿಂದ ಉತ್ಪನ್ನವಾದ ಸರ್ವ ವಸ್ತುಗಳನ್ನು ಈತನು ಭೋಗಿಸುತ್ತಿರುವನು. ಪ್ರಕೃತಿಯಲ್ಲಿ ಉತ್ಪನ್ನವಾದ ಎಲ್ಲ ವಸ್ತುಗಳನ್ನು ಭೋಗ ಮಾಡ್ತಾ ಇರೋದು ಯಾರು? ಈ ಅಧಿದೈವ ಎನ್ನುವನು. ಈ ಚೈತನ್ಯ ಪುರುಷನೇ ಬುದ್ಧಿಗೆ ನೇತ್ರನಾಗಿಯೂ, ಅಂದರೆ ಬುದ್ಧಿ ಇದೆ ನಮಗೆ, ಆ ಬುದ್ಧಿಗೆ ಕಣ್ಣು ಬೇಕಲ್ಲ, ಅಂದರೆ ಹೊಳಪು ಬೇಕಲ್ಲ, ಅದಕ್ಕೆ ಈ ಚೈತನ್ಯ ಪುರುಷನೇ ಬುದ್ಧಿಗೆ ನೇತ್ರನಾಗಿಯೂ ದ್ರಷ್ಟೃವಾಗಿಯೂ, ಅಂದರೆ ನೋಡುವವನು. ಎಲ್ಲಿ? ಈ ಶರೀರದಲ್ಲಿ ಇದ್ದು ಎಲ್ಲವನ್ನು ನೋಡುವವನು ಯಾರು, ಅನುಭವಿಸುವವನು ಯಾರು? ದ್ರಷ್ಟೃವಾಗಿಯೂ ಈತನೇ ಇಂದ್ರಿಯ ಪ್ರದೇಶಗಳಿಗೆ ಮುಖ್ಯ ದ್ವಾರನಾಗಿಯೂ ರಾಜನಾಗಿಯೂ ಇರುವನು. ದೇಹವು ನಶಿಸಿದ ಮೇಲೆ ಸಂಕಲ್ಪ ವಿಕಲ್ಪವೆಂಬ ಪಕ್ಷಿಯು ಹೋಗಿ ವಿಶ್ರಾಂತಿ ಹೊಂದುವ ವೃಕ್ಷವೂ ಸಹ ಇವನೇ. ಈ ಅಧಿದೈವ ಎಂಬ ಹೆಸರುಳ್ಳ ಪುರುಷನು ವಸ್ತುತಃ ಮೂಲನಾಗಿರುವುದರಿಂದ ಅಹಂಕಾರವೆಂಬ ನಿದ್ರೆಗೆ ವಶನಾಗಿ ಸ್ವಪ್ನ ಸಮಾನವಾದ ಮಾಯಾಜಾಲದಲ್ಲಿ ಹರ್ಷ ಶೋಕಾದಿಗಳನ್ನು ಅನುಭವಿಸುತ್ತಿದ್ದಾನೆ. ಈಗ ಒಬ್ಬ ವ್ಯಕ್ತಿ ಮಲ್ಕೊಂಡು ಕನಸು ಕಾಣ್ತಾ ಇದ್ದಾನೆ. ಕನಸಿನಲ್ಲಿ ಅವನಿಗೆ ಅನೇಕವಾದ ಕನಸುಗಳನ್ನ ಕಾಣ್ತಾನೆ, ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು. ಆ ಕನಸು ಕಾಣ್ತಾ ಇದ್ದರೆ
ಈ ಮಲಗಿರುವ ದೇಹದಲ್ಲಿ ಅನೇಕ ಶಬ್ದಗಳು, ನರಳಾಟಗಳು ಕೇಳಿಸ್ತಾ ಇರ್ತದಲ್ಲ, ಈ ರೀತಿಯಲ್ಲಿ ಪರಮಾತ್ಮ ತಾನೇ ಆಗಿದ್ದಾನೆ. ಅವನೇನು ಮಾಡ್ತಾನೆ ಅಂದರೆ ಇಲ್ಲಿ ಸಂಕಲ್ಪ ವಿಕಲ್ಪವೆಂಬ ಪಕ್ಷಿಯು ಹೋಗಿ ವಿಶ್ರಾಂತಿ ಹೊಂದುವ ವೃಕ್ಷಿಯೂ ಸಹ ಇವನೇ ಆಗಿರ್ತಾನೆ. ಸಂಕಲ್ಪ ಮಾಡುವುದು, ವಿಕಲ್ಪ ಮಾಡುವುದು, ಜಗ ಸೃಷ್ಟಿ ಮಾಡ್ಕೊಳ್ಳೋದು, ಅಲ್ಲಿ ಕಷ್ಟಪಡೋದು ಎಲ್ಲವೂ ಹೋಗಿ ಆದಮೇಲೆ ಪ್ರಶಾಂತವಾದ ಯೋಗಿಯೂ ಇವನೇ. ಮತ್ತು ಇವೆಲ್ಲವನ್ನೂ ತನ್ನೊಳಗೆ ತಂದಿಟ್ಟುಕೊಂಡು ಪ್ರಪಂಚದಲ್ಲಿ ಸಿಕ್ಕಿ ನರಳವನ್ನೂ ಇವನೇ. ಕನಸಿನಲ್ಲಿ ಒಬ್ಬ ಸುಖ ದುಃಖವನ್ನು ಅನುಭವಿಸುವಂತೆ ಹೇಗೆ ಮಾಡ್ತಾನೋ ಅದೇ ರೀತಿಯಲ್ಲಿ ಇವನು ಜೀವಾತ್ಮ ನೆನೆಸ್ಕೊಂಡು ಸಂಸಾರದಲ್ಲಿ ಸಹ ಸಿಕ್ಕಾಕೊಂಡು ಅಹಂಕಾರವೆಂಬ ನಿದ್ರೆಗೆ ಅಂದರೆ ಇಲ್ಲಿ ನಾನು 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 ದೇಹಕ್ಕೆ ಸೀಮಿತವಾದ ಪರಿಮಿತಿಯನ್ನು ಹೊಂದಿಕೊಂಡಂಥ ಅಹಂಕಾರ ತತ್ವ ಯಾವಾಗ ಉತ್ಪತ್ತಿಯಾಗುತ್ತೆ ಆಗ ಇಲ್ಲೇನು ಮಾಡ್ತಾನೆ, ಸಂಕುಚಿತ ಭಾವ, ವಿಕಸಿತ ಭಾವ ಇಲ್ಲ. ಇಲ್ಲಿ ಈ ವಿಶ್ವವೇ ನಾನು ಅನ್ನೋದಿಲ್ಲ, ಈ ಶರೀರವೇ ನಾನು, ನನಗೆ ಸಂಬಂಧಪಟ್ಟ ಈ ಥರ ಎಲ್ಲ ಸಂಬಂಧಗಳನ್ನ ಹೊಂದಿಸ್ಕೊಂಡು ಅಹಂಕಾರವೆಂಬ ನಿದ್ರೆಗೆ ಒಳಗಾದವನಿಗೇನಾಗುತ್ತೆ, ಸಾಧಾರಣವಾಗಿ ಇವನು ಈ ಕನಸಿನಲ್ಲಿ ಕನವರಿಸ್ತಾರಲ್ಲ, ಈ ರೀತಿಯಲ್ಲಿ ಸಂಸಾರದ ಭ್ರಾಂತಿಯಲ್ಲಿ ಬಿದ್ದು ಆತನು ಶೋಕಾದಿಗಳನ್ನು, ಹರ್ಷಶೋಕಾದಿಗಳನ್ನು ಅನುಭವಿಸ್ತಾನೆ. ಸಾಧಾರಣವಾಗಿ ಸರ್ವರೂ ಜೀವನೆಂದು ಕರೆಯುವಾತನೇ ಪಂಚಭೂತಾತ್ಮಕವಾದ ಈ ಶರೀರ ಪಿಂಡದಲ್ಲಿ ಅಧಿದೈವವು. ಎಲ್ಲರೂ ಏನಂತ ಕರೀತಾರೆ, ಜೀವನು ಅಂತ ಕರೀತಾರಲ್ಲ, ಎಲ್ಲ ಶರೀರಗಳು ಇರ್ತಕ್ಕಂಥದ್ದನ್ನು. ಆ ಪಂಚಭೂತಾತ್ಮಕವಾದ ಈ ಶರೀರ ಪಿಂಡದಲ್ಲಿ ಇರ್ತಕ್ಕಂಥವನು ಇದನ್ನಲ್ಲ, ಆತನೇ ಅಧಿದೈವವು, ಜೀವಾತ್ಮನೇ ಅಧಿದೈವ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಜೀವಾತ್ಮ ಯಾರು ಅಂದರೆ ಅಧಿದೈವವೇ ಜೀವಾತ್ಮ. ಮತ್ತು ಅವನಿಗೆ ಯಾಕೆ ದುಃಖಗಳು ಬರ್ತಾಯಿದೆ ಅಂದರೆ ಅವನೀಗ ಕನಸು ಕಾಣ್ತಾ ಇದ್ದಾನೆ. ಯಾವ ಕನಸನ್ನು ಕಾಣ್ತಾ ಇದ್ದಾನೆ, ಅಹಂಕಾರವೆಂಬ ಕನಸಿಗೆ ಒಳಗಾಗಿದ್ದಾನೆ. ಅಂದರೆ ಅಹಂಕಾರಕ್ಕೆ ಒಳಗಾಗಿರೋದ್ರಿಂದಾಗಿ ತಾನೇ ಪರಮಾತ್ಮನೆಂಬ ಸತ್ಯದ ಅರಿವು ಅವನಿಗೆ ಮರ್ತೋಗಿದೆ. ಈಗ ಅವನನ್ನು ಎಚ್ಚರಗೊಳಿಸ್ಬೇಕು. ಕನಸಿನಿಂದ ಎಚ್ಚರಗೊಳಿಸಿ, ಯಾಕಂದ್ರೆ ನಳ್ತಾ ಇದೆಯಾ, ಏನು ಕೆಟ್ಟ ಕನಸು ಕಾಣ್ತಾ ಇದೆಯಾ, ಎದೇಳು ಮೇಲಕ್ಕೆ ಅಂತ ಎಬ್ಬಿಸಿದಾಗ ಆ ಕನಸಿನಲ್ಲಿ ಕಾಣ್ತಾ ಇರ್ತಕ್ಕಂಥ ಭೀತಿ, ಭಯಭೀತಗೊಳ್ಳುವ ಆ ದೃಶ್ಯ ಮಾಯಾಗಿ ಅವನು ಎಚ್ಚರಗೊಂಡು ಆ ನರಳುವಿಕೆಯಿಂದ ಮುಕ್ತನಾಗ್ತಾನಲ್ಲ, ಆ ರೀತಿಯಲ್ಲಿ ಈ ಅಹಂಕಾರ ಪೀಡಿತನಾದವನನ್ನು ಜ್ಞಾನೋಪದೇಶದಿಂದ ಎಚ್ಚರಿಸ್ಬಿಟ್ರೆ ಏನಾಗುತ್ತೆ, ಓಹೋ ನಾನು ಜೀವಾತ್ಮನೂ ಅಲ್ಲ, ಸಂಸಾರಿಯೂ ಅಲ್ಲ, ದುಃಖಿಯೂ ಅಲ್ಲ, ಹುಟ್ಟುವವನೂ ಅಲ್ಲ, ಸಾಯುವವನೂ ಅಲ್ಲ ಅಂತ ಗೊತ್ತಾಗ್ಬಿಡ್ತದೆ. ಅವನು ಎಚ್ಚರ ಆಗ್ಬಿಡ್ತಾನೆ, ಜಾಗೃತನಾಗ್ಬಿಡ್ತಾನೆ. ಅಂದ್ರೇನು, ಜ್ಞಾನಿ ಆಗ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈತನೇ ಅಧಿದೈವ. ಅಹಂಕಾರ ಪೀಡಿತನಾಗಿ ಬಂಧಿತನಾಗಿ ಜೀವಾತ್ಮ ನೆನೆಸಿಕೊಂಡಿರ್ತಕ್ಕಂಥ ಆತನೇ ಅಧಿದೈವವು. ಈಗ ನಾವು ಅನೇಕ ಕಥೆಗಳನ್ನೆಲ್ಲ ನೋಡ್ತಾ ಇರ್ತೀವಿ. ಅಲ್ಲಿ ಯಾವುದೋ ಮನೆಯಲ್ಲಿ ಕೂಲಿ ಕೆಲಸದ ಆಳಾಗಿರ್ತಾನೆ, ಅವನಿಗೆ ಗೊತ್ತಿರೋದಿಲ್ಲ. ಆದರೆ ಗೊತ್ತಿರೋರು ಹೇಳ್ತಾರೆ, ನೀನು ಇಲ್ಲಿ ಕೆಲಸದ ಆಳಲ್ಲಪ್ಪ, ನೀನು ಎಲ್ಲರಿಗೂ ಕೆಲಸ ಕೊಟ್ಟಿರ್ತಕ್ಕಂಥ ಪ್ರಭು ನೀನು ಅಂತ ಎಚ್ಚರಿಸಿದಾಗ ಅವನಿಗೆ ಗೊತ್ತಾಗುತ್ತೆ, ಓ ಹೌದೌದು ಅಂತ. ಆ ರೀತಿಯಲ್ಲಿ ಜೀವಾತ್ಮನ ಕತೆ ಆಗಿರ್ತಕ್ಕಂಥದ್ದು. ಈ ಶರೀರವೆಂಬುವ ರಾಜ್ಯದಲ್ಲಿ ಶರೀರ ಬುದ್ಧಿಗೆ ಲೇಪ ಮಾಡುವವನು ನಾನೇ. ಈ ಶರೀರವೆಂಬ ರಾಜ್ಯದಲ್ಲಿ ಬುದ್ಧಿ ಇದೆಯಲ್ಲ, ಬುದ್ಧಿಗೆ ಪ್ರಕಾಶವನ್ನು ಕೊಡುವವನು ನಾನೇ. ಮತ್ತು ನನ್ನನ್ನೇ ಈ ಶರೀರದಲ್ಲಿರುವ ಅಧಿಯಜ್ಞವೆಂದು ತಿಳಿ. ಅಧಿದೈವವು ನಾನೇ, ಅಧಿಯಜ್ಞವೂ ನಾನೇ. ಇದಲ್ಲದೆ ಅಧಿದೈವವು ಮತ್ತು ಅಧಿಭೂತವು ಎಂಬ ಈ ಎರಡೂ ಸಹ ವಸ್ತುತಃ ನಾನೇ ಆಗಿರುವೆನು. ಅಧಿದೈವ ಅಧಿಭೂತ ಅಂತಕ್ಕಂಥದ್ದು ಅದು ಕೂಡ ನಾನೇ ಆಗಿದ್ದೀನಿ. ಚೊಕ್ಕ ಚಿನ್ನವನ್ನು ಮಟ್ಟಿ ಚಿನ್ನದೊಡನೆ ಮಿಶ್ರಣ ಮಾಡಿದಾಗ ಶುದ್ಧ ಚಿನ್ನವು ಮಟ್ಟದ ಚಿನ್ನವೇ ಆಗುವುದು. ಈಗ ಚಿನ್ನದ ಜೊತೆ ಮಿಶ್ರಣ ಮಾಡಿದಾಗ ಏನಾಗುತ್ತೆ, ಶುದ್ಧ ಚಿನ್ನ ಮಿಶ್ರ ಚಿನ್ನವಾಗಿಬಿಡ್ತದೆ. ಈ ಮಿಶ್ರಣದಲ್ಲಿರುವಾಗ ಚೊಕ್ಕ ಚಿನ್ನವು ಮಟ್ಟಿ ಚಿನ್ನವೆಂದು ಹೇಳಲ್ಪಟ್ಟರೂ ಪುನಃ ಮೂಸೆಯಲ್ಲಿ ಕರಗಿಸಿ ಬೇರ್ಪಡಿಸಿದ ಮೇಲೆ ಚೊಕ್ಕ ಚಿನ್ನವು ತನ್ನ ನಿಜರೂಪವನ್ನೇ ಪಡೆಯುವುದು. ಈಗ ಶುದ್ಧ ಚಿನ್ನವನ್ನು ಆಭರಣಗಳು ಮಾಡಬೇಕಾದ್ರೆ ಮಿಶ್ರಣ ಮಾಡಿಯೇ ಮಾಡ್ತಾರೆ. ಆಗ ಅದೇನಾಗುತ್ತೆ, ಮಿಶ್ರಣವಾದ ಚಿನ್ನ ಅನ್ನಿಸ್ಕೊಳ್ತದೆ. ಆದರೆ ಮೂಸೆಯಲ್ಲಿ ಹಾಕಿ ಕರಗಿಸಿದಾಗ, ಶಾಖದಿಂದ ಕರಗಿಸಿದಾಗ ಮಿಶ್ರಣ ಮಾಡಿರ್ತಕ್ಕಂಥ ಇದು ಬೇರೆ ಲೋಹಗಳು ಬೇರ್ಪಡ್ತದೆ, ಶುದ್ಧ ಚಿನ್ನ ಉಳಿತದೆ. ಇದೇ ರೀತಿಯಲ್ಲಿ ಅಧಿಭೂತ ಮೊದಲಾದವುಗಳು ಪ್ರಕೃತಿ ಎಂದು ಹೇಳಲ್ಪಡುವ ಮಾಯೆಯ ತೆರೆಯಿಂದ ಒದ್ದಿಸಲ್ಪಟ್ಟಿರುವವರೆಗೂ
ಅವುಗಳನ್ನು ಮೂಲ ಬ್ರಹ್ಮಕ್ಕಿಂತಲೂ ಬೇರೆ ಎಂದು ಅಂಗೀಕರಿಸಬೇಕಾಗುವುದು. ಯಾವಾಗ ಮೂಲ ಮಾಯೆಗೆ ಹೊಂದಾಣಿಕೆ ಮಾಡಿಕೊಂಡು ಇವೆಲ್ಲ ಜಗತ್ತಾಗಿ ತೋರ್ಬರ್ತಾಯ್ತದೋ ಅಲ್ಲಿವರೆಗೂ ಪರಮಾತ್ಮನೂ ಬೇರೆ, ಜಗತ್ತು ಬೇರೆ, ಸೃಷ್ಟಿ ಬೇರೆ, ಜೀವ ಬೇರೆ, ಆತ್ಮ ಬೇರೆ ಅಂತ ಹೇಳಲ್ಪಡ್ತಾ ಇರ್ತದೆ. ಚಿನ್ನವನ್ನು ಕರಗಿಸಿ ಈ ಮಿಶ್ರಣವನ್ನು ಬೇರ್ಪಡಿಸಿದ ಹಾಗೆ ಆತ್ಮಜ್ಞಾನದಿಂದ, ವಿವೇಕದಿಂದ ಕೂಡಿದ ಆತ್ಮಜ್ಞಾನದಿಂದ ಇವೆಲ್ಲವನ್ನು ಬೇರ್ಪಡಿಸಿದಾಗ ಮಾಯೆ ಸಂಬಂಧಪಟ್ಟ ಪ್ರಕೃತಿಯನ್ನೆಲ್ಲ ಕಳೆದಾಗ ಪುರುಷ ಮಾತ್ರ ಉಳಿತಾನೆ, ಪರಮಾತ್ಮ ಮಾತ್ರ ಉಳಿತಾನೆ. ಇದನ್ನು ನಾವು ಈ ಪರಮಾತ್ಮ ಮೂಲ ಬ್ರಹ್ಮಕ್ಕಿಂತ ಬೇರೆ ಅಂತ ನಾವು ಅಂಗೀಕರಿಸಬೇಕಾಗತ್ತೆ. ಹೌದು ತಾನೆ? ಮೂಲ ಬ್ರಹ್ಮಕ್ಕಿಂತ ಪ್ರಕೃತಿ ಬೇರೆ ಅಂತ. ಆದರೆ ಇನ್ನೂ ಅಧ್ಯಾತ್ಮದ ಒಳಹೊಕ್ಕು ನೋಡಿದಾಗ ಆ ಮೂಲ ಪ್ರಕೃತಿ ಜಗತ್ತು ಪರಮಾತ್ಮನಲ್ಲಿಯೇ ಇದೆ, ಪರಮಾತ್ಮನೇ ಆಗಿದೆ ಅಂತ ಅದನ್ನು ಒಪ್ಪಿಕೊಳ್ಬೇಕಾಗುತ್ತೆ. ಈಗ ವಿಚಾರ ಮುಂದುವರಿತದೆ, ಅದನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.